ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಮತ್ತು ಟಿವಿ ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದ್ದರೂ ಅವುಗಳ ಅತಿಯಾದ ಬಳಕೆ ಮಕ್ಕಳ ವಿದ್ಯಾಭ್ಯಾಸ, ಕುಟುಂಬ ಸಂಬಂಧಗಳು ಹಾಗೂ ಸಾಮಾಜಿಕ ಬದುಕಿನ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಈ ಆಧುನಿಕ ಸಮಸ್ಯೆಗೆ ಬೆಳಗಾವಿ ಜಿಲ್ಲೆಯ ಹಲಗ ಗ್ರಾಮ ವಿಶಿಷ್ಟ ಹಾಗೂ ಮಾದರಿಯ ಪರಿಹಾರ ಕಂಡುಕೊಂಡಿದೆ. ಗ್ರಾಮದಲ್ಲಿ ಪ್ರತಿದಿನ ಸಂಜೆ 7ರಿಂದ 9ರವರೆಗೂ 2 ಗಂಟೆಗಳ ಕಾಲ ಮೊಬೈಲ್ ಹಾಗೂ ಟಿವಿ ಬಳಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಡಿಜಿಟಲ್ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ. ಸಂಜೆ 7 ಗಂಟೆಗೆ ಗ್ರಾಮದಲ್ಲಿ ಸೈರನ್ ಮೊಳಗ್ತಾ ಇದ್ದಂತೆ ಮನೆಗಳಲ್ಲಿ ಮೊಬೈಲ್ ಹಾಗೂ ಟಿವಿಗಳು ಆಫ್ ಮಾಡಲಾಗುತ್ತೆ. ರಾತ್ರಿ 9 ಗಂಟೆಗೆ ಮತ್ತೊಮ್ಮೆ ಸೈರನ್ ಮೊಳಗಿದ ಬಳಿಕ ಮತ್ತೆ ಸಾಮಾನ್ಯ ಸ್ಥಿತಿ ಆರಂಭವಾಗುತ್ತೆ. ಈ ನಿರ್ಧಾರದಿಂದಾಗಿ ಮಕ್ಕಳು ಮೊಬೈಲ್ಗಳ ಬಳಕೆಯಿಂದ ದೂರವಿದ್ದು ಹೊರಗೆ ಆಟ ಆಡುವುದು, ಓದುತ್ತಿರುವುದು ಹಾಗೂ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಹೆಚ್ಚಾಗಿದೆ. ಮಹಿಳೆಯರು ಕೂಡ ಟಿವಿ ಸೀರಿಯಲ್ಗಳಿಗೆ ಅಂಟಿಕೊಳ್ಳದೆ ಸಾಮಾಜಿಕ ಸಂವಹನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಗ್ರಾಮದ ಹಿರಿಯರು, ಎಸ್ಟಿಎಂಸಿ ಸದಸ್ಯರು ಹಾಗೂ ಸಾರ್ವಜನಿಕರ ವಿಶ್ವಾಸ ಗಳಿಸಿದ ನಂತರ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿ ತಾಲೂಕಿನ ಒಂದು ಗ್ರಾಮದಲ್ಲಿ ಜಾರಿಗೊಂಡಿದ್ದ ಇಂತಹ ಪ್ರಯೋಗದಿಂದ ಪ್ರೇರಿತಗೊಂಡು ಹಲಗ ಗ್ರಾಮಸ್ಥರು ತಮ್ಮ ಊರಲ್ಲೂ ಇದನ್ನು ಅಳವಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಸಂಪೂರ್ಣ ಬೆಂಬಲದೊಂದಿಗೆ ಪಂಚಾಯಿತಿ ಕಚೇರಿಯ ಮೇಲೆಯೇ ಸೈರನ್ ಅಳವಡಿಸಲಾಗಿದ್ದು ಎಲ್ಲ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಈ ನಿಯಮ ಪಾಲಿಸುತ್ತಿದ್ದಾರೆ. ಮೊಬೈಲ್ ಹಾಗೂ ಟಿವಿ ವ್ಯಸನದಿಂದ ಹೊರಬರಲು ಸಮೂಹವಾಗಿ ಕೈಗೊಂಡ ಈ ಪ್ರಯತ್ನ ಇದೀಗ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದು ಇತರ ಗ್ರಾಮಗಳಿಗೂ ದಿಕ್ಸೂಚಿಯಾಗ್ತಿದೆ. ಮೊದಲು ಟೈಮಿಂಗ್ ಅಂತ ಏನು ಇರಾಕಿಲ್ರಿ. ಅವಾಗೇನು ಅಭ್ಯಾಸ ಮಾಡೋದು ಬಿಡೋದು ಏನು ಇರಾಕಿಲ್ರಿ. ಈಗ 7 ಗಂಟೆಯಿಂದ ಚಾಲೂ ಮಾಡ್ಯಾರ. ಅದು ಒಳ್ಳೆ ಆಗೈತೆ ರೀ. ಮತ್ತು ಅಭ್ಯಾಸನೂ ಎಲ್ಲ ಪೂರ್ತಿ ಆಕತ್ರಿ. ಬರೋಬ್ಬರಿ 2 ತಾಸು ಮಿನಿಮಮ್ ಅಭ್ಯಾಸ ಮಾಡ್ಬೇಕಂತೇಳಿ ರೂಲ್ಸ್ ಮಾಡ್ಯಾರ. ಮತ್ತು ಫೋನು ಟಿವಿ ಎಲ್ಲ ಬಂದ್ ಮಾಡ್ಬೇಕು ರೀ. ಮತ್ತು ಇದು ಬೇರೆ ಊರಾಗೂ ಹಿಂಗೆ ಆಗ್ಬೇಕಂತೇಳಿ ನಾ ಬಯಸ್ತೇನೆ ರೀ. ಮತ್ತು ಈಗ ಅಭ್ಯಾಸ ಪೂರ ಆಗತ್ತೈತಿ ರೀ. ಎಲ್ಲ ಹುಡುಗರ್ಗೆ ಬರೀ ಮೊಬೈಲ್ ಮತ್ತು ಟಿ ವಿ ಅದು ರೂಢಿ ಆಗೈತೆ ರೀ. ಮತ್ತು ಮೊಬೈಲ್ ಟಿ ವಿದಾಗ ನಮ್ಮ ಹುಡುಗರ್ದು ಎಲ್ಲ ಅಭ್ಯಾಸ ಹಾಳಾಗತ್ತೈತೆ. ಆ ಸಂಬಂಧ ನಮ್ಮ ಇಡೀ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ 5 ವರ್ಷ ಆತ್ರ ಹೊಸ ಏನು ಮಾಡೋದು, ಬರೀ ಗಟ್ರದ ಲೈಟ್ದ ಇದು ರಸ್ತೆದ ಅಷ್ಟೇ ಕೆಲಸ ಮಾಡಬಾರ್ದ, ಶೈಕ್ಷಣಿಕನೂ ಕೆಲಸ ಮಾಡ್ಬೇಕು ಅನ್ಕೆಸ ನಮ್ಮ ಇದ್ರಾಗ ಬಂದ್ರಿ. ಅದು ಸಂಬಂಧ ಅದು ಪ್ಯಾಟರ್ನ್ ತಗೊಂಡು ನಾವು ನಮ್ಮ ಊರ್ಗೆ ಎಲ್ಲ ಹುಡುಗರ್ದ ಅಭ್ಯಾಸ ಆಗಲಿ, ಅವ್ರದ್ದು ಅಭ್ಯಾಸದ ರೂಢಿ ಆಗಲಿ ಅನ್ಕ್ಯಾಸ್ 7 ಗಂಟೆಗೆ ನಾವು ಎಲ್ಲ ಸೈಲೆಂಟ್ ಆಗಿದಂದ್ರೆ ಬೋಂಗ ಅದಾಗಿದಂದ್ರೆ ಎಲ್ಲ ಹುಡುಗರ ಅಭ್ಯಾಸ ಚಾಲೂ ಮಾಡಬೇಕು. ಮತ್ತೆಲ್ಲ ಪಾಲಕ ಟಿ ವಿ ಮೊಬೈಲ್ ಎಲ್ಲ ಆಫ್ ಮಾಡಬೇಕು. ಅದೆಲ್ಲ ರೂಲ್ಸ್ ನಮ್ಮ ಊರ ಗ್ರಾಮ ಪಂಚಾಯತ್ ಕಮಿಟಿ, ದೇವಸ್ಥಾನ ಕಮಿಟಿ ಮತ್ತು ಎಲ್ಲ ಸ್ಕೂಲ್ದ SDMC ಕಮಿಟಿ ಕೂಡಿ ಒಂದು ನಿರ್ಣಯ ಮಾಡಿದರೆ ಅದು ಕಾಟೋರ್ಪನ ನಿಯಮ ಮಾಡಬೇಕು ಅನ್ಕೇಸ್ ನಾವು ಠರಾವ್ ಮಾಡಿದ್ದೇವೆ. ಅದು ಆ ಸಂಬಂಧ ನಮ್ಮ ಹುಡುಗರದ್ದು ಎಲ್ಲ ಅಭ್ಯಾಸ ಆಗುತ್ತೆ.